ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ರಾಯಚೂರು ವತಿಯಿಂದ ನಾಳೆ ಲಿಂಗಸುಗೂರಿನಲ್ಲಿ ಜನವರಿ 30ರಂದು ಭಾರತ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಿ ಎನ್ನುವ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾವೇಶದಲ್ಲಿ ಧಾರ್ಮಿಕ ಮುಖಂಡರು, ಪ್ರಮುಖ ಚಳುವಳಿಗಾರರು, ಗುರುವರ್ಗದ ಶರಣರು, ಸಿಂಧನೂರಿನಿಂದ ರೈತರು, ಕಾರ್ಮಿಕರು, ದಲಿತ ಶೋಷಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಭಾಗವಹಿಸುವರು ಹಾಗೂ ಸಂವಿಧಾನ ಒಪ್ಪುವ ಜನತೆಯ ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಸಿಂಧನೂರು ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಸಂಯೋಜಕರಾದಂತಹ ನಾರಾಯಣ ಬೆಳಗುರ್ಕಿ, ಮೌನೇಶ್ ಜಾಲವಾಡಗಿ, ಬಸವರಾಜ್ ಗುಡಿಹಾಳ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಇವತ್ತು ಸಿಂಧನೂರಿನಲ್ಲಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಸಿಂಧನೂರು ಸಂಯೋಜಕರ ಬಳಗದಿಂದ ಕೂಡ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಜೊತೆಗೆ ರೈತ ಸಂಘದ ಹೋರಾಟಗಾರಂತ ಬಸವರಾಜ್ ಗುಡಿಹಾಳ್ ಅವರಿಗೂ ಕೂಡ ಸ್ವಾಗತ, ಮತ್ತು ನಾರಾಯಣ ಬೆಳಗುರ್ಕಿ ಸರ್ ಇದ್ದಾರೆ, ಮತ್ತು ಮಾಂಕಳತ್ ಸರ್ ಇದ್ದಾರೆ, ದಷ್ಟಿಬೈಯಿಂದ ಆಸಿಫ್ ಅವರಿದ್ದಾರೆ, HR ಹೊಸಮನೆ ಅವರಿದ್ದಾರೆ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಾವು ನಮ್ಮೆಲ್ಲರಿಗೆ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋದೇನಂತಂದ್ರೆ, ಇವತ್ತೇನು ದೇಶದಲ್ಲಿ ನಿರಂತರವಾಗಿ RSS ಮತ್ತು BJP ಸಂಘ ಪರಿವಾರ ಪ್ರೇರಿತ ಶಕ್ತಿಗಳು ಭಾರತದ ಸಂವಿಧಾನದ ಮೇಲೆ ನಿರಂತರವಾಗಿ ಭಾವನಾತ್ಮಕ ದಾಳಿ ಮಾಡೋದ್ರ ಮುಖಾಂತರ ಸಂವಿಧಾನವನ್ನು ವಿರೋಧಿಸ್ತಾ ಬರ್ತಿದ್ದಾರೆ. ಕಳೆದ ಬಾರಿ ಈಗೆಲ್ಲ ಗೊತ್ತಿದೆ, ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ಚೇಂಜ್ ಮಾಡಬೇಕಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೆ ಮೊನ್ನೆ ನಡೆದಂಥ ಘಟನೆ ನಿಮಗೆಲ್ಲರೂ ಗೊತ್ತಿದೆ. ಅಮಿತ್ ಶಾ ಅವರು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಅವಳನ್ನು ಮಾತಾಡೋದ್ರ ಮುಖಾಂತರ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬರ ಬಗ್ಗೆ ಅಗೌರವವನ್ನು ತೋರುವಂಥದ್ದು. ಆ ನಿಟ್ಟಿನಲ್ಲಿ ಇಂತಹ ಸಂವಿಧಾನವನ್ನು ವಿರೋಧಿಸುವಂತಹ ಶಕ್ತಿಗಳು ನಿರಂತರವಾಗಿ ಸಂವಿಧಾನವನ್ನು ವಿರೋಧಿಸ್ತಾ ಬರ್ತಿದ್ದಾರೆ. ಮತ್ತು ರೈತ ಕಾರ್ಮಿಕರ ಮೇಲೆ, ದಲಿತರ ಮೇಲೆ, ಶೋಷಿತರ ಮೇಲೆ, ವಿದ್ಯಾರ್ಥಿ ಮಹಿಳೆಯರ ಏಳಿಗೆಯನ್ನು ಸಹಿಸದೆ ಇವತ್ತು ಸಂಘ ಪರಿವಾರ ಇರ್ಬೋದು ಮತ್ತು ಕೋಮುವಾದಿ ಮನುವಾದಿ ಶಕ್ತಿಗಳು ಕೂಡ ನಿರಂತರವಾಗಿ ಶೋಷಣೆಯನ್ನು ಮಾಡ್ತಾ ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ಇಂತಹ ಈ ಎಲ್ಲ ಶೋಷಣೆಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಇದೇ ದಿನಾಂಕ 30ರಂದು ಲಿಂಗಸೂರಿನಲ್ಲಿ ಈ ನಾಡಿನ ಎಲ್ಲಾ ಪ್ರಜ್ಞಾವಂತರು, ರೈತ ಕಾರ್ಮಿಕರು ಮತ್ತು ಎಲ್ಲಾ ಪ್ರಜ್ಞಾವಂತ ಚಳವಳಿಗಾರರು ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸಿಂಧನೂರಿನಿಂದ ಕೂಡ ಆ ಒಂದು ಚಳವಳಿಗೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಜನರಿಗೆ ಕರೆಯನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಿಂಧನೂರಿನ ಹೋರಾಟಗಾರರಾಗಿರುವಂತಹ ಮತ್ತು ಇದೇ ತಿಂಗಳ ದಿನಾಂಕ 30ನೇ ತಾರೀಕಿಗೆ ಲಿಂಗಸೂರಲ್ಲಿ ಎಲ್ಲ ಎಡಪಂಥೀಯ ಮತ್ತು ಪ್ರಗತಿಪರ ಶಕ್ತಿಗಳು ಜಂಟಿಯಾಗಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅನ್ನುವಂಥ ಒಂದು ಫೋರಂ, ಆಂಟಿ ಮನುವಾದಿ ಫ್ಯಾಸಿಸ್ಟ್ ಪೀಪಲ್ಸ್ ಫೋರಂ ಅಂತೇಳಿ ಆ ಒಂದು ರಂಗದ ಮುಖಾಂತರ ಬೃಹತ್ತಾದಂಥ ಸಮಾವೇಶವನ್ನು ಇವತ್ತು 30ನೇ ತಾರೀಕಿಗೆ ಕೈಗೊಂಡಿದೆ. ಈ ಸಮಾವೇಶ ಮಾಡುವ ಉದ್ದೇಶ, ಲಿಂಗಸೂರಲ್ಲಿ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಭಾರತ ದೇಶ ಒಂದು ಬಹುತ್ವ ನೆಲೆಗಟ್ಟಿನಿಂದ ಕೂಡಿರ್ತಂತ ಬಹು ಜಾತಿ, ಬಹು ಧರ್ಮಗಳು, ಬಹು ಭಾಷೆ, ಬಹು ಸಂಸ್ಕೃತಿಗಳಿರುವಂತಹ ದೇಶ. ಇಂಥ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸಂವಿಧಾನ. ಸರ್ವ ಧರ್ಮ ಸಮನ್ವಯ, ಸರ್ವ ಜಾತಿಗಳ ಏಳಿಗೆ ಮತ್ತು ಒಟ್ಟಾರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿದಂತ ಬುನಾದಿ ಸಂವಿಧಾನ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.